ಹಲೋ. ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು ಈ 2 ಎಕರೆ ಸ್ನೇಹಿತರೆ, ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ. ನೋಡಿ, ಇದು 2 ಕಡೆ ರೋಡ್ ಬರುತ್ತೆ. ಲ್ಯಾಂಡಿಗೆ ನಾವು ಬರೋದಕ್ಕೆ 2 ವಿಲೇಜ್ ಬರ್ತವೆ. ಅಲ್ಲಿಂದ ಕರೆಕ್ಟಾಗಿ ಲ್ಯಾಂಡ್ಗೆ 2 ಕಿಲೋಮೀಟ್ರ್ ಆಗುತ್ತೆ. ನೀವು ಈ ಕಡೆ ವಿಲೇಜಿಂದ ಬಂದರೆ 2 ಕಿಲೋಮೀಟ್ರೆ, ಈ ಕಡೆ ವಿಲೇಜ್ ಕಡೆಯಿಂದ ಬಂದರೂ 2 ಕಿಲೋಮೀಟ್ರ್ ಆಗುತ್ತೆ. ಲ್ಯಾಂಡ್ ಮಾತ್ರ ಸೂಪರಾಗಿದೆ ಸ್ನೇಹಿತರೆ. ಸ್ಕ್ವಯರ್ ಆಗಿ ತುಂಬ ಚೆನ್ನಾಗಿದೆ. ಪಕ್ಕದಲ್ಲೂ ಕೂಡ ಅಷ್ಟೇ ನೋಡಿ, ಆರಾಮಾಗಿ ಒಳ್ಳೆ ಲ್ಯಾಂಡ್ ಪರ್ಚೇಸ್ ಮಾಡಿದ್ದಾರೆ. ಮಣ್ಣು ಕೂಡ ಒಳ್ಳೆ ಎಷ್ಟು ಅದ್ಭುತವಾಗಿದೆ ನೋಡಿ. ಇವರು ಫೆನ್ಸಿಂಗು ಮಾಡಿ ಬೋರು ಕೂಡ ಹಾಕ್ಸಿದ್ರೆ ಒಳ್ಳೆ ನೀರಾವರಿ ಸಿಕ್ಕಿದೆ ಸ್ನೇಹಿತರೆ. ನಾವು ಕೂಡ ಈ ಜಾಗನ ರನ್ನಿಂಗ್ ಕಲ್ಟಿವೇಷನ್ ಮಾಡಿಕೊಂಡು ಪೂರ ಫೆನ್ಸ್ ಮಾಡಿ ನಾವಿಲ್ಲಿ ಪೂರ ಫೆನ್ಸ್ ಮಾಡಿಕೊಂಡು ಆರಾಮಾಗಿ ನಾವಿಲ್ಲಿ ಒಳ್ಳೆಯ ವ್ಯವಸಾಯ ಮಾಡ್ಬೋದು. ಜಾಗ ಅಂತೂ ಚಿನ್ನ ಇದ್ದಂಗಿದೆ. ಒಂದು ಬೋರ್ ಹಾಕ್ಸ್ಕೊಂಡು ಆರಾಮಾಗಿ ಇಲ್ಲೇ ಒಂದು ಮನೆ ಕಟ್ಕೊಂಡು ನಾವಿಲ್ಲಿ ಫಾರ್ಮ್ ಹೌಸ್ ಮಾಡ್ಕೊಂಡು ನಾವು ಆರಾಮಾಗಿ ಇಲ್ಲಿ ವಾಸ ಮಾಡ್ಬೋದು ಸ್ನೇಹಿತರೆ. ನಾವು ಇದನ್ನು ಒಂದು 5 ನೇಗಿಲು ಬಿಟ್ಟರೆ ಸೇಮ್ ಮಣ್ಣಲ್ಲಿ ನಮಗೆ ವ್ಯತ್ಯಾಸ ಇಲ್ಲ. ಮಣ್ಣೆಲ್ಲ ಒಂದೇ ರೀತಿ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಯಾವಾಗಲೂ ಅಷ್ಟೇ ಮಣ್ಣು ನಮಗೆ, ನಾವು ಎಲ್ಲೇ ಹೋದರೂ ಅಷ್ಟೇ ಮಣ್ಣು, ನೀರು, ದಾರಿ ಪ್ರತಿಯೊಂದು ಕ್ಲಿಯರಾಗಿರಬೇಕು, ಅಚ್ಚುಕಟ್ಟಾಗಿರ್ಬೇಕು ಸ್ನೇಹಿತರೆ. ಆವಾಗ ಅದಕ್ಕೊಂದು ಬೆಲೆ. ಇದಿಷ್ಟಿದ್ಬಿಟ್ಟ ತಕ್ಷಣ ಡಾಕ್ಯುಮೆಂಟ್ಸ್ ಕೂಡ ಇಂಪಾರ್ಟೆಂಟೇ. ಡಾಕ್ಯುಮೆಂಟ್ಸ್ನ ಬೇಕಾದ್ರೆ ನಾವು ನೋಡ್ಕೊಂಡು ಅನಂತರ ಬೇಕಾದ್ರೆ ನಾವು ವ್ಯವಹಾರ ಮಾಡ್ಬೋದು ಸ್ನೇಹಿತರೆ. ಇವರು 1 ಎಕರೆಗೆ 30 ಲಕ್ಷ ಹೇಳ್ತಾಯಿದ್ದಾರೆ. ಇವರು ಇವರೇ ಜಾಸ್ತಿ ಕಡಿಮೆ ಮಾಡೋದ ಅಂತ ಹೇಳಿದ್ದಾರೆ. ನೇರ ಮಾತಾಡೋಣ, ನಾವು ರೈತರ ಜೊತೆಲೇ ಮಾತಾಡೋಣ. ರೈತರದಲ್ಲಿ ಲ್ಯಾಂಡ್ ಸ್ನೇಹಿತರೆ, ಅದರಲ್ಲಿ 2 ಮಾತಿಲ್ಲ. ಇದು ಬೆಂಗಳೂರಿಗೆ 145 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 145 ಆಗುತ್ತೆ, ಮೈಸೂರಿಗೆ 85 ಆಗುತ್ತೆ ಸ್ನೇಹಿತರೆ. ಜಾಗ ಮಾತ್ರ ತುಂಬ ಕ್ಲಿಯರ್ ಆಗಿದೆ, ಮಾತ್ರ ಒಳ್ಳೆ ಜಾಗ. ನಾವಿಲ್ಲಿ ಆರಾಮಾಗಿ ಒಂದು ಮನೆ ಕಟ್ಕೊಂಡು ಆರಾಮಾಗಿ ಸುತ್ತ ಫೆನ್ಸ್ ಮಾಡಿಕೊಂಡ್ರೆ ನಮಗೆ ನಮ್ಮ ಆಸೆ ಆಕಾಂಕ್ಷೆಗಳನ್ನ ನಾವಿಲ್ಲಿ ಈಡೇರಿಸ್ಕೋಬೋದು ಸ್ನೇಹಿತರೆ. ಇವತ್ತು ನಾವು ಎಲ್ಲೇ ಹೋದ್ರೂ ಭೂಮಿಗಳ ರೇಟು 45 ಲಕ್ಷ, 50 ಲಕ್ಷ ಬಾಯಿಗೆ ಬಂದಂಗೆ ಹೇಳ್ತಾರೆ. ನಾವು ನೇರ ಇದರಲ್ಲಿ ಮಾತಾಡೋಣ, ಏನು ತೊಂದರೆ ಇಲ್ಲ. ನೇರ ನಾವು ರೈತರೊಂದಿಗೆ ಮಾತಾಡೋಣ. ಇವರು ಹೇಳಿರೋ ರೇಟು ಕೂಡ ಏನೋ ಅಷ್ಟು ಜಾಸ್ತಿ ಇಲ್ಲ. ಇವತ್ತಿನ ದಿನಕ್ಕೆ ನಮಗೆ ಎಲ್ಲೇ ಹೋದ್ರೂ ರೈಟ್ ಮಾತ್ರ ಎಲ್ಲ ಕಡೆ ಹೋದ್ರೂ ಅಷ್ಟೇ, ಒಳಗಡೆಗಾದರೂ ಅಷ್ಟೇ 50 ಲಕ್ಷ 55 ಲಕ್ಷ ಅಂತ ಹೇಳ್ತಾರೆ. ನಮಗೆ ಇದು ಪರವಾಗಿಲ್ಲ ಸ್ನೇಹಿತರೆ. 2 ಕಿಲೋಮೀಟ್ರ್ ಒಳಗಡೆ ಇದ್ರೂ ಜಾಗ ಸಮಟವಾಗಿದೆ, ತುಂಬ ಚೆನ್ನಾಗಿದೆ. ಕಲ್ಟಿವೇಷನ್ ಮಾಡಲಿಕ್ಕೆ ಸುಪೀರಿಯರ್ ಆಗಿದೆ. ಇದರಲ್ಲಿ 2 ಮಾತಿಲ್ಲ ಜಾಗದ ಬಗ್ಗೆ, ಅಚ್ಚುಕಟ್ಟಾಗಿದೆ ಸ್ನೇಹಿತರೆ. ಈ ಥರ ಜಾಗಗಳನ್ನ ನಾವು ಮಿಸ್ ಮಾಡ್ಕೊಳ್ಳೋದು ಬೇಡಿ. ನಾವು ಇಲ್ಲೇ ಮೇಲೆ ಪ್ರತಿಯೊಬ್ಬ ಮನಸ್ಸಿನ ಆಸೆ ಆಕಾಂಕ್ಷೆ ಈಡೇರಿಸ್ಕೊಳ್ಳೋಕ್ಕೆ ಒಳ್ಳೆ ಸೂಪರಾದ ಜಾಗ. ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕನಸು ಅನ್ನೋದು ಇದ್ದೇ ಇರುತ್ತೆ. ಆ ಕನಸು ಈಡೇರಿಸ್ಕೊಳ್ಳೋಕ್ಕೆ ಉತ್ತಮವಾದಂತಹ ಜಾಗ ಸ್ನೇಹಿತರೆ. ನಾವು ಇಲ್ಲಿ ಅಡಿಕೆ, ತೆಂಗು, ಮಾವು, ನೇರಳೆ, ಸಪೋಟ, ದಾಳಿಂಬೆ, ಶ್ರೀಗಂಧ ಎಲ್ಲ ರೀತಿಯ ಗಿಡಗಳನ್ನೂ ಹಾಕಬೇಕು. ಯಾವತ್ತೂ ನಾವು ಮಿಶ್ರ ಬೆಳೆಗಳನ್ನ ಬೆಳೆದಾಗ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಾವಿಲ್ಲಿ ಮಿಶ್ರ ಬೆಳೆಗಳನ್ನ ಬೆಳೆದಾಗ ತುಂಬ ಅನುಕೂಲವಾಗಿರುತ್ತೆ. ಇಲ್ಲೂ ಕೂಡ ನೋಡಿ ಸುತ್ತಮುತ್ತ ತೋಟಗಳು ಮಾಡಿದ್ದಾರೆ, ಒಳ್ಳೆ ತೋಟಗಳು ಮಾಡಿದ್ದಾರೆ. ನಾವು ಕೂಡ ಅದೇ ರೀತಿ ತೋಟ ಮಾಡ್ಬೋದು. ನಮ್ಮ ಆಸೆನ ಇದರಲ್ಲಿ ಈಡೇರಿಸ್ಕೋಬೋದು ಸ್ನೇಹಿತರೆ. ಎಲ್ಲಿಂದ ಎಲ್ಲಿಗವ್ರು ನಾವು ಇವತ್ತು ಜಾಗ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮಣ್ಣು, ನೀರು ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಸಾವಯವ ಕೃಷಿ ಮಾಡಿದಾಗ ಇನ್ನೂ ಅನುಕೂಲ.
ಏಕೆಂದರೆ ಇವತ್ತು ನಾವು ಕೆಮಿಕಲ್ಸ್ ಹಾಕಿರುವಂತಹ ಹಣ್ಣುಗಳಾಗ್ಬೋದು, ನಾವು ತಿನ್ನೋ ಆಹಾರ ಆಗ್ಬೋದು, ಪ್ರತಿಯೊಂದು ಕೂಡ ಕೆಮಿಕಲ್ಸೇ. ನಾವು ದುಡ್ಡು ಕೊಟ್ಟು ವಿಷಾಹಾರವನ್ನು ಸೇವಿಸ್ತಾ ಇದ್ದೀವಿ. ನಾವು ಇದನ್ನೆಲ್ಲ ದೂರ ಮಾಡಬೇಕು ಅಂತಂದರೆ ನಾವು ಸಾಧ್ಯ ಆದಷ್ಟು ಸಾವಯವ ಕೃಷಿ ಮಾಡಬೇಕು ಸ್ನೇಹಿತರೆ. ಸಾವಯವ ಕೃಷಿ ಮಾಡಿಕೊಂಡು ಯಾವುದೇ ಜಮೀನುಗಳಾಗಲಿ ಎಲ್ಲೇ ಆಗಲಿ ಒಂದೆರಡು ಡಸನ್ನು ಕುರಿನೋ ತಂದು ಬಿಟ್ಕೊಂಡ್ರೆ ಆರಾಮಾಗಿ ಅವುಗಳು ಹಾಕುವಂತಹ ಗೊಬ್ಬರ ಅದನ್ನು ನಮ್ಮ ಜಮೀನುಗಳಲ್ಲೇ ಯೂಸ್ ಮಾಡ್ಬೋದು. ನಾವು ಬೇರೆ ಕಡೆ ಗೊಬ್ಬರ ತಂದು ವಿಷನೆಲ್ಲ ಹಾಕೋದಕ್ಕಿಂತ ನಾವು ಸಾಕಿರೋ ಹಸು ಕುರಿಗಳ ಗೊಬ್ಬರವನ್ನು ನಾವು ಜಮೀನಿಗೆ ಹಾಕ್ಕೊಂಡು ಭೂಮಿನ ಇನ್ನೂ ಫಲವತ್ತತೆ ಮಾಡ್ಬೋದು. ಫಲವತ್ತತೆ ಹೆಂಗಾಗುತ್ತೆ, ನಾವು ಹಾಕೋ ಕುರಿ ಗೊಬ್ಬರಗಳಿಂದ ಎಲ್ಲನೂ ಕೂಡ ಫಲವತ್ತತೆ ಅನ್ನೋದು ಬರುತ್ತೆ ಸ್ನೇಹಿತರೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪೋದ್ರಿಂದ ಎಷ್ಟೋ ಜನಗಳು ಆಸೆ ಇಟ್ಕೊಂಡಿರ್ತಾರೆ, ತುಂಬ ಅನುಕೂಲ ಆಗುತ್ತೆ. ನೀವು ಮಾಡೋ ಒಂದು ಉಪಯೋಗದಿಂದ ಅನೇಕ ಜನಗಳಿಗೆ ಸಹಾಯ ಆಗುತ್ತೆ ಸ್ನೇಹಿತರೆ. ಪ್ರತಿಯೊಂದು ಕೆಲಸನೂ ಅಷ್ಟೇ, ಒಬ್ಬರಿಂದ ಏನೂ ಆಗಲ್ಲ, ಒಬ್ಬರಿಂದ ಒಬ್ಬರು ನಾವು ಏನು ಮಾಡ್ತೀವಿ ಅದು ನೋಡ್ಕೊಂಡು ಮುಂದಕ್ಕೆ ಜನ್ರೇಷನ್ ಇದಾಗುತ್ತೆ. ನಮಗೆ ಫೆನ್ಸಿಂಗು ಒಂದು ಸೈಡ್ ಆಲ್ಮೋಸ್ಟ್ ರೆಡಿ ಇದೆ, ಇನ್ನು 3 ಕಡೆ ಫೆನ್ಸಿಂಗ್ ಹಾಕೋಬೇಕಾಗುತ್ತೆ ಇದರಲ್ಲಿ. ನಮಸ್ಕಾರ, ಧನ್ಯವಾದಗಳು.